ವ್ಯರ್ಥವಾಗಿ ಆರೋಪ ಮಾಡ್ತಾ ಇದ್ದಾರೆ ಅನ್ನೋಷ್ಟು ಮಟ್ಟಿಗೆ. ಆದಷ್ಟು ಮತ್ತು ಅವ್ರನ್ನ ಆರೋಪ ಮಾಡೋ ಸ್ಥಳಕ್ಕೆ ನಮ್ಮ ದುಬೆ ಅವರು, ನಿಮಗೊಂದು ನಿಶ್ಚಿಕಾಂತ್ ದುಬೆ ಅವರು, ಇವರು ಈ ನರವಣೆದ್ದು ಮುಂದೆ ಇವನ್ ಜುಡಿದ್ದಂಥದ್ದು, ಎಫ್ಸ್ಟಿನ್ ಜುಡಿದ್ದಂಥದ್ದು ಫೋಟೋಗಳದಂತ ತೋರಿಸಿದ್ರೆ ಇವ್ರ ಹಿಂದೆ ಅವರ ಅಜ್ಜ ನೆಹರೂರವ್ರು ಮಾಡಿದ್ರು, ಯಾರು ಸಂಪರ್ಕಿಸಿದ್ರು ಅವ್ರು ತಂದು ನೋಡ್ಬೇಕು ಮುಂದೆ ಹಿಡಿದು. ಅಂದ್ರೆ ನೀವು ಮಾಡಿರಿ ನಾವು ಮಾಡ್ತೀವಿ ಅಂದಂಗಂತ. ಹೌದು, ನೆಹರು ಅವ್ರು ತಪ್ಪು ಮಾಡಿದರು, ರಾಜೀವ್ ಗಾಂಧಿ ಅವ್ರು ತಪ್ಪು ಮಾಡಿದರು, ಇಂದಿರಾ ಗಾಂಧಿ ಅವ್ರು ತಪ್ಪು ಮಾಡಿದರು, ಇದನ್ನು ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದಾವ. ಅದಕ್ಕೆಲ್ಲ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತಿನ ಜನ ಅದು ಬ್ಯಾಸತ್ತ, ಅವ್ರ ವಿರುದ್ಧ ಹೋಗಲಾಡಿಸಲಿಲ್ಲ, ಬಡತನ ಹೋಗಲಾಡಿಸಲಿಲ್ಲ, ಏನೋ ಒಂದಿಷ್ಟು ಕೆಲಸ ಮಾಡಿದರು. ಇಡೀ ದೇಶ ಇವತ್ತು ಒದ್ದಾಡ್ಲಿಕ್ಕತ್ತದ ಅಂಥೇಳಿ ನೀವು ಅವತ್ತು ಏನು ಹೇಳಿದ್ರಿ ಮೋದಿಯವರು? 2 ಕೋಟಿ ಉದ್ಯೋಗ ಕೊಡ್ತೀನಿ ರೀ ಪ್ರತಿ ವರ್ಷ ಹೇಳಿದ್ರಿ. ಎಲ್ಲಿ ಕೊಟ್ರಿ? 15 ಲಕ್ಷ ರೂಪಾಯಿಗಳು ಪ್ರತಿ ಬಡವ್ಗೆ ಹಾಕ್ತೀನಿ ಅಂತ ಹೇಳಿರಿ. ಎಲ್ಲಿ ಹಾಕಿದ್ರಿ? ಕಡೆಗೆ ನಿಮ್ಮ ಶಾರ್ ಅವರು ಜುಮ್ಲಾ ಅಂತ ಹೇಳ್ರಿ. ಮತ್ತು ಒಂದು ಕಡೆ ನೀವು ಹೇಳಿಬಿಟ್ರಿ ಜೂಟ್ ಬೋಲೋ ಅಂತೇಳಿ. ಇವತ್ತು ಉತ್ತರ ಕೊಡ್ತಾ ಇಲ್ಲ. ಆವತ್ತು ಮನಮೋಹನ್ ಸಿಂಗ್ರಿಗೆ ಮೌನಿ ಬಾಬಾ ಎಷ್ಟು ವಸೂಲು ಮಾಡ್ತಿದ್ರಿ. ಇವತ್ತು ನೀವು ಮೌನ ಆಗಿಬಿಟ್ಟಿದ್ರಿ, ಬರ್ತಾನೆ ಇಲ್ಲ. ಕಳೆದ 8 ದಿವಸಗಳಿಂದ ಪಾರ್ಲಿಮೆಂಟ್ ಬಂದು ಉತ್ತರ ಕೊಡ್ತಾರೆ. ಕೇಳ್ತಾ ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಅವರು ನೋ ಆನ್ಸರ್, ಬರ್ತಾ ಇಲ್ಲ. ಏನು ರೀ ನಿಮಗೆ ಎಷ್ಟೇ ದೋಸ್ತಿ ಯಾಕಂದ್ರೆ ಇಲ್ಲ. ಮತ್ತು ಯಾಕೆ ಅಮೇರಿಕ ಹೋಗಿ ನೀವು ಪೂರ್ತಿಯಾಗಿ ನೀವು ನಿಮ್ಮ ಸರೆಂಡರ್ ಆಗ್ತಾ ಇದ್ದೀರಿ? ಅದಕ್ಕೂ ಉತ್ತರ ಇಲ್ಲ. ಏನು ಸರೆಂಡರ್ ಆಗಿಲ್ಲ ಯಾಕೆ ಹೇಳ್ತಾ ಇಲ್ಲ ಮೋದಿಯವರು? ಟ್ರಂಪ್ ಅವ್ರೇನು ಹೇಳ್ತಾರೆ, ಹಂಗಿಲ್ಲ, ಅದು ಒಪ್ಪುದಿಲ್ಲ ಅಂತ ಹೇಳ್ಬೇಕಾಗಿತ್ತು. ಕೃಷಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸ್ಬೇಕಾಗಿತ್ತು. ಅದೇಗ್ರಿ ನೀವು ಸ್ವತಃ ಅಲ್ಲಿ ಏನೋ ನಮ್ಮ ಆಕ್ಯುಪೈಡ್ ಏನು ಪಾಕಿಸ್ತಾನ ಮಾಡಿರ್ತದ ಆ ಏರಿಯಾ ನಾವು ಬಿಡಿಸ್ಕೊಳ್ತೀವಿ ಅಂತ ಹೇಳಿದಾಗ ಚಂದೂರು ಮಾಡಿದ್ರಿ. ಆದರೆ ನಾನು ನಿಲ್ಲಿಸಿದೆ ಅಂತ ಟ್ರಂಪ್ ಅವ್ರು ಹೇಳಿದರು, ಅದಕ್ಕೂ ಉತ್ತರ ಇಲ್ಲ. ರಷ್ಯಾದಿಂದ ಯಾಕೆ ನೀವು ಏನಿ ತರಿಸೋದು ಬಿಟ್ರಿ? ಅದಕ್ಕೂ ಉತ್ತರ ಇಲ್ಲ. ಎಲ್ಲರಿಗೂ ಉತ್ತರ ಇಲ್ಲ. ಮೌನ ಗಪ್ ಇದೇನು? ಇದಕ್ಕನ ಈ ನಮ್ಮ ಪ್ರವೀಣ್ ಎಂ ಮಗದುಮ್ ಅವರು ಪ್ರಶ್ನೆ ಮಾಡ್ತಾಯಿದ್ರು, ಯಾಕ್ರಿ